ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಸ್ನೇಹಿತರೆ, ಒಂದು ಸೈಬೋಲ್ ಆಯಿಂಟ್ಮೆಂಟ್ ಬಗ್ಗೆ. ಸೊ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಒಂದು ಬಿಟೆಕ್ಸ್ ಆಯಿಂಟ್ಮೆಂಟ್ ಬಗ್ಗೆ ಹೇಳಿದ್ದೆ ನಿಮಗೆ. ಸೊ ಅದನ್ನು ಯಾರು ಇನ್ನೂ ನೋಡಿಲ್ಲ ಅಂತಂದ್ರೆ ಒಂದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಇಲ್ಲಪ್ಪ ಅಂದರೆ ನಾನು ಒಂದು ಚಾನಲಲ್ಲಿ ಹೋಗಿ ನಿಮಗೆ ಸೊ ಆಯಿಂಟ್ಮೆಂಟ್ ರಿವ್ಯೂ ಅಂತ ಇರುತ್ತಲ್ಲ, ಸೊ ಅಲ್ಲಿ ನಿಮಗೆ ಸಿಗ್ತದೆ. ಸೊ ಈ ಒಂದು ವಿಡಿಯೋದಲ್ಲಿ ನಮಗೆ ಸೈಬೋಲ್ ಆಯಿಂಟ್ಮೆಂಟ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಹೋಗ್ತೇನೆ ಸ್ನೇಹಿತರೆ. ಸೊ ಈ ಒಂದು ಸೈಬೋಲ್ ಆಯಿಂಟ್ಮೆಂಟ್ ಎದಕ್ಕೆಲ್ಲ ಯೂಸ್ ಆಗುತ್ತೆ, ಯಾವ ರೀತಿ ಕಾಂಪೋಸಿಷನ್ ಇದೆ, ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ, ದಿನಕ್ಕೆ ಎಷ್ಟು ಟೈಮ್ ಹಚ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ನಮಗೆ ಇಷ್ಟ ಕುಂತ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ಶೇರ್ ಮಾಡಿರಿ. ಫಸ್ಟ್ ಟೈಮ್ ಮಾಡೋಕೆ ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಏನಾದ್ರು ಡೌಟ್ಗಳಿದ್ರು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಸೊ ಇವತ್ತಿನ ಒಂದು ಅಂದರೆ ಇವತ್ತು ಸೈಬೋಲ್ ಆಯಿಂಟ್ಮೆಂಟ್ ಬಗ್ಗೆ ತಿಳಿದುಕೊಂಡ ಮುಂಚೆಗೆ ಇದರ ಒಂದು ಕಾಂಪೋಸಿಷನ್ ಇದರ ಯೂಸಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಕಾಂಪೋಸಿಷನ್ನ ನೋಡೋಣ ಸ್ನೇಹಿತರೆ. ಈ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ಇದರಲ್ಲಿ ಅಲ್ಲಿ ನಮಗೆ ಬಿಟೆಕ್ಸ್ ಆಯಿಂಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಆಯುರ್ವೇದಿಕ್ ಮೆಡಿಸಿನ್ ಆಗಿದ್ದರಿಂದ ಸೊ ನಿಮಗೆ ಆಯುರ್ವೇದಿಕ್ ಒಂದು ಏನಂತಾರೆ, ನಿಮಗೆ ಆಯುರ್ವೇದಿಕ್ ಕಂಟೆಂಟ್ಗಳು ಸಿಗ್ತೈತೆ ನಮಗೆ. ಆದರೆ ಇಲ್ಲಿ ಏನಾಗುತ್ತಲ್ಲ, ಸೊ ಒಂದು ಇವು ಕೆಮಿಕಲ್ಗಳು ಸಿಗ್ತಾವೆ. ಅದರಲ್ಲಿ ಯಾವುದಪ್ಪ ಅಂತಂದ್ರೆ ಒಂದು ಜಿಂಕ್ ಆಕ್ಸೈಡ್ ಸಿಗುತ್ತೆ ನಿಮಗೆ, ಬೋರಿಕ್ ಆ್ಯಸಿಡ್ಡು, ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ಡು, ಮತ್ತು ಸಲ್ಫಾಸೆಟಮೈಡ್ ಸೋಡಿಯಮ್, ಮತ್ತು ವೈಟ್ ಪ್ಯಾರಾಫಿನ್ ಸಿಗುತ್ತೆ ನಿಮಗೆ. ಸೊ ಇಷ್ಟೆಲ್ಲ ಕಂಟೆಂಟ್ಗಳು ನಿಮಗೆ ಈ ಒಂದು ಸೈಬೋಲಲ್ಲಿ ಸಿಗ್ತದೆ. ಅದು ಕೂಡ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಜಿಂಕ್ ಆಕ್ಸೈಡ್ 5% ಇರುತ್ತೆ, ಬೋರಿಕ್ ಆ್ಯಸಿಡ್ 4% ಇರ್ತದೆ, ಮತ್ತು ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ 2%, ಮತ್ತು ಸೋಡಿಯಮ್ ಅಂದರೆ ಸಲ್ಫಾಸೆಟಮೈಡ್ ಸೋಡಿಯಮ್ 2% ಇರ್ತದೆ, ಮತ್ತು ವೈಟ್ ಪ್ಯಾರಾಫಿನ್ ಕೂಡ ಸೊ ನಿಮಗೆ ಕ್ವಾಂಟಿಟಿ ಸಫಿಷಿಯೆಂಟ್ ಇರ್ತದೆ. ಸೊ ಈ ಅದಕ್ಕೆಲ್ಲ ಯೂಸ್ ಆಗ್ತಾವೆ ಬಂದರೆ ಈ ಒಂದು ಜಿಂಕ್ ಆಕ್ಸೈಡ್, ಬೋರಿಕ್ ಆ್ಯಸಿಡ್, ಸ್ಯಾಲಿಸೈಕ್ಲಿಕ್ ಆ್ಯಸಿಡ್, ಸಲ್ಫಾಸೆಟಮೈಡ್ ಸೋಡಿಯಮ್ ಇವೆಲ್ಲ ಏನದಾವಲ್ಲ ಕಂಟೆಂಟ್ಗಳು ಎಲ್ಲ ಯೂಸ್ ಆಗೋದು ನಿಮಗೆ ಸ್ಕಿನ್ ಇನ್ಫೆಕ್ಷನ್ಗೆ ಆಗ್ತದೆ. ಈ ಸ್ಕಿನ್ ಇನ್ಫೆಕ್ಷನ್ನು, ಸ್ಕಿನ್ ಇರಿಟೇಷನ್, ಸೊ ಈಚಿಂಗ್, ಸೊ ಈ ರೀತಿ ಎಲ್ಲ ಒಂದು ಈ ಸ್ಕಿನ್ ಇನ್ಫೆಕ್ಷನ್ ತೊಂದಿರ್ತಾವೆ, ಏನೆಲ್ಲ ಒಂದು ಇದು ಇರ್ತಾವೆ ನಿಮಗೆ ಫಂಗಲ್ ಇನ್ಫೆಕ್ಷನ್ಸು, ಇವೆಲ್ಲ ಇವಕ್ಕೆ ಎಲ್ಲ ಈ ಒಂದು ರೋಗಕ್ಕೆ ಅಥವಾ ಈ ಒಂದು ಕಾಯಿಲೆಗೆ ಯೂಸ್ ಮಾಡೋದು ಇವೆಲ್ಲ ಇಷ್ಟೊಂದು ಕಂಟೆಂಟನ್ನು ಯೂಸ್ ಮಾಡ್ತಾರೆ. ಜಿಂಕ್ ಆಕ್ಸೈಡ್, ಬೋರಿಕ್ ಆ್ಯಸಿಡ್, ಸ್ಯಾಲಿಸೈಕ್ಲಿಕ್ ಆ್ಯಸಿಡ್, ಸಲ್ಫಾಸೆಟಮೈಡ್ ಸೋಡಿಯಮ್, ವೈಟ್ ಪ್ಯಾರಾಫಿನ್ ಇದರ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ಸ್ನೇಹಿತರೆ. ಸೊ ಇದು ಯೂಸಸ್ಸು ಸೇಮ್. ಯಾವ ರೀತಿ ನಾವು ಬಿಟೆಕ್ಸ್ ಆಯಿಂಟ್ಮೆಂಟನ್ನು ನಾವು ಯಾವ ರೀತಿ ಇದನ್ನು ಯೂಸ್ ಮಾಡ್ತೇವಲ್ಲ ಅದೇ ರೀತಿ ಕೂಡ ಇದನ್ನು ಯಾವುದೋ ಒಂದು ಯೂಸಸ್ ಸೇಮ್ ಅದ. ಸೊ ಸ್ಕಿನ್ ಇನ್ಫೆಕ್ಷನ್, ಎಸಿಜಿಮಾ, ಕಟ್ಸ್, ಬಾಯ್ಲ್ಸ್, ಇಚಸ್, ಸ್ಕ್ಯಾಬ್ಸ್, ಸೊ ಪಿಂಪಲ್ಸ್ ಇವೆಲ್ಲ ಬಂದುಬಿಟ್ಟು ನಿಮಗೆ ಸ್ಕಿನ್ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ರೋಗಗಳು. ಸೊ ಇವೆಲ್ಲದಕ್ಕೂ ಇವೇನು ಮಾಡ್ತಾರೆ, ಒಂದು ಸೈಬೋಲ್ ಆಯಿಂಟ್ಮೆಂಟ್ ಅನ್ನೋದನ್ನು ಸೊ ಯೂಸ್ ಮಾಡ್ತಾರೆ. ಮತ್ತು ಇದನ್ನು ಯಾವ ರೀತಿ ಅದು ಸೇಮ್. ಸೊ ಇದು ನಾವು ಬಿಟೆಕ್ಸ್ ಯಾವ ರೀತಿ ನೀವು ಅಪ್ಲೈ ಮಾಡ್ತೀರೋ ಅದೇ ರೀತಿ ಇದು ಒಂದು ಸೈಬೋಲ್ ಆಯಿಂಟ್ಮೆಂಟ್ ಕೂಡ ಅಪ್ಲೈ ಮಾಡೋಕು ಅಂತಂದರೆ ಸೊ ನಿಮ್ಮ ಒಂದು ಸೊ ಯಾವ ಒಂದು ಜಾಗದಲ್ಲಿ ಆಗಿರ್ತದೋ, ಯಾವ ಒಂದು ಪ್ಲೇಸಲ್ಲಿ ಆಗಿರ್ತದೋ ಅಂತಂದರೆ ಆ ಒಂದು ಪ್ಲೇಸನ್ನು ಚೆನ್ನಾಗಿ ನೀವು ಲುಕೆವಾರ್ಮ್ ವಾಟ್ರನ್ನ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಅದಕ್ಕೆ ಮತ್ತು ಅಥವಾ ಆ್ಯಂಟಿಸೆಪ್ಟಿಕ್ ಲಿಕ್ವಿಡ್ ಯಾವ್ದು ಅದನ್ನು ತೆಗೆದುಕೊಂಡು ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೋಬೇಕು. ಈ ಒಂದು ಸೈಬೋಲ್ ಆಯಿಂಟ್ಮೆಂಟನ್ನು ಅಪ್ಲೈ ಮಾಡಿಕೊಂಡು ನಿಮಗೆ ಒಂದು ಸೊ ಅಂದರೆ ದಿನಕ್ಕೆ 2 ಸಲ ಮಾಡ್ಕೊಂಡು ಸಾಕು ನಿಮಗೆ. ಸೊ ಇದನ್ನು ನಿಮ್ಮ ಒಂದು ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಕಡಿಮೆ ಆಗ್ತದೆ ಸ್ನೇಹಿತರೆ. ಸೊ ಈ ಬಿಟೆಕ್ಸು ಒಂದೇ, ಸೊ ಇದು ಸೈಬೋಲ್ ಅಂದರೆ ಕಂಪ್ನಿ ಬೇರೆ ಬೇರೆ. ಸೊ ಕೆಲವೊಂದಿಷ್ಟು ಅದು ಬಾಯ್ಲ್ಸಿಗೆ ಬರೋಂಗಿಲ್ಲ, ಅಂದರೆ ಅದು ಸುಟ್ಗಾಯಕ್ಕೆ ಬರೋಂಗಿಲ್ಲ ಬಿಟೆಕ್ಸ್. ಇದೊಂದು ಸುಟ್ಗಾಯಕ್ಕೆ ಬರ್ತದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಸೊ ನಿಮಗೆ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಏನಾದರೂ ಡೌಟ್ಗಳಿದ್ದು ಸಹ ನೀವು ಕಮೆಂಟ್ ಮಾಡಿ. ಸೊ ಏನಾದರೂ ಈ ಒಂದು ವಿಡಿಯೋ ನಮಗೆ ಇಷ್ಟ ಕುಂತಿದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ಮಾಡೋಕೊಂತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.